ಇವತ್ತು ಎಮಿರೇಟ್ಸ್ ಫ್ಲೈಟ್ಸ್ನ ಕಂಪ್ನಿಯ ಬಗ್ಗೆ ಸ್ವಲ್ಪ ಮಾತಾಡೋಣ. ಎಮಿರೇಟ್ಸ್ ಬಂದ್ಬಿಟ್ಟು ನಮ್ಮ ಅಂದರೆ ಇಡೀ ವರ್ಲ್ಡಲ್ಲೇ ಮೂರನೇ ಅತಿ ದೊಡ್ಡ ಲಾರ್ಜೆಸ್ಟ್ ಫ್ಲೈಟ್ಸ್ನ ಹೊಂದಿರೋಂಥ ಕಂಪ್ನಿ ಅಂತಂದರೆ ತುಂಬ ಹೆಚ್ಚು ಫ್ಲೈಟ್ಸ್ನ ಹೊಂದಿರೋಂಥ ಕಂಪ್ನಿ. ಇದು ವರ್ಲ್ಡ್ ವೈಡ್ ಸರ್ವಿಸ್ನ ನೀಡ್ತಾ ಇದೆ ಅಂತಂದರೆ 80 ದೇಶಗಳಿಗೆ ಸರ್ವಿಸ್ನ ನೀಡ್ತಾ ಇದೆ, 150 ಡೆಸ್ಟಿನೇಷನ್ಗಳಲ್ಲಿ. ಹೇಗೆ ಅಂತಂದರೆ ಈಗ ನಮ್ಮ ದೇಶದಲ್ಲಿ ತಗೊಂಡ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಇರ್ತಾವಲ್ಲ, ಅದಕ್ಕೆಲ್ಲ ಸರ್ವಿಸ್ನ ನೀಡುತ್ತೆ. ಈಗ ಮುಂಬೈ, ಚೆನ್ನೈ, ಬೆಂಗಳೂರು, ಆಮೇಲೆ ಹೈದರಾಬಾದ್, ಡೆಲ್ಲಿ, ಈ ಥರ ಮಾಡೆಲ್ಸ್ ಹೇಗಿದೆ ಅಂತಂದರೆ ಏರ್ಬಸ್ 350 ಅದು ಇತ್ತೀಚೆಗೆ ರೀಸೆಂಟಲ್ಲಿ ಲಾಂಚ್ ಮಾಡಿದ್ದಾರೆ. ಆಮೇಲೆ ಏರ್ಬಸ್ 380 ಅಂತಂದರೆ ಅದು ಡಬಲ್ ಡೆಕ್ಕರ್ ಫ್ಲೈಟು, ಅದು ಮಾಡೆಲ್ ಇದೆ. ಅದು ಬೋಯಿಂಗ್ 777. ಈ ಮೂರೇ ಫ್ಲೈಟ್ಸ್ ಮಾಡೆಲ್ನ ಮಾತ್ರ ಹೊಂದಿದೆ ಎಮಿರೇಟ್ಸ್. ಏರ್ಬಸ್ 350 13 ಫ್ಲೈಟ್ಸ್ ಇದ್ದಾವೆ. ಹಾಗೆ ಏರ್ಬಸ್ 380 ಅದು 121 ಫ್ಲೈಟ್ಸ್ ಇದೆ. ಹಾಗೆ ಬೋಯಿಂಗ್ 777 ಅದು 140 ಫ್ಲೈಟ್ಸ್ ಇದೆ. ಒಟ್ಟಾರೆ ಟೋಟಲ್ ಆಗಿ 274 ಫ್ಲೈಟ್ಸ್ನ ಹೊಂದಿದೆ ಎಮಿರೇಟ್ಸ್. ಇದು ದುಬೈ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಅಂದರೆ ಅರಬ್ ಕಂಟ್ರಿ. ಇದು ಅರಬ್ ಕಂಟ್ರಿಲಿ ದುಬೈನಲ್ಲಿ ಇದು ಮೈನ್ ಹಬ್ ಇದೆ ಎಮಿರೇಟ್ಸ್ದು. ಆಮೇಲೆ ಇನ್ನು ಫ್ಲೈಟ್ಸ್ನ ಬಗ್ಗೆ ಬಂದರೆ, ನೀವು ಯಾವುದೇ ಫ್ಲೈಟಲ್ಲಿ ಹೋದ್ರು, ಯಾವುದೇ ಫ್ಲೈಟ್ ಈಗ ಹೇಳಿದ್ನಲ್ಲ, ಯಾವುದೇ ಮಾಡೆಲ್ ಫ್ಲೈಟಲ್ಲಿ ಹೋದ್ರೂ ಫ್ರೀಯಾಗಿ ಫುಡ್ ಇರುತ್ತೆ, ಆಮೇಲೆ ಎಂಟರ್ಟೈನ್ಮೆಂಟ್ ಸ್ಕ್ರೀನ್ ಇರುತ್ತೆ, ಚಾರ್ಜಿಂಗ್ ಪೋರ್ಟ್ ಇರುತ್ತೆ. ಹಾಗೆ ಇನ್ನೂ ಒಂದು ಏನಂತಂದರೆ, ಪೇ ಮಾಡಿದ್ರೆ ನಮಗೆ ಹಾಟ್ಸ್ಪಾಟ್ ಸಿಗುತ್ತೆ, ಅಂದರೆ ವೈಫೈ ಸಿಗುತ್ತೆ. ಇದರಲ್ಲಿ ಎಕನಾಮಿಕ್ಸು, ಪ್ರೀಮಿಯಂ ಎಕನಾಮಿ, ಬಿಸ್ನೆಸ್ ಕ್ಲಾಸು ಮತ್ತು ಫಸ್ಟ್ ಕ್ಲಾಸು, ಈ ಥರ 4 ಕ್ಲಾಸಸ್ ಇದ್ದಾವೆ ಸೀಟ್ಸಲ್ಲಿ. ಅದರಲ್ಲಿ ಯಾವುದೇ ನೀವು ಕ್ಲಾಸ್ ತೊಗೊಂಡ್ರು, ಯಾವುದೇ ಸೀಟ್ಸ್ ತೊಗೊಂಡ್ರು, ಈಗ ಪ್ರೀಮಿಯಂ ಎಕನಾಮಿ ಆರ್ ಬಿಸ್ನೆಸ್, ಫಸ್ಟ್ ಕ್ಲಾಸ್ ಯಾವುದೇ ತೊಗೊಂಡ್ರು ಎಲ್ಲ ನಾನು ಹೇಳಿದ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಎಂಟರ್ಟೈನ್ಮೆಂಟ್ ಸ್ಕ್ರೀನ್ಸ್, ಆಮೇಲೆ ಫುಡ್ಡು, ಚಾರ್ಜಿಂಗ್ ಪೋರ್ಟ್, ಆಮೇಲೆ ವೈಫೈ ಕನೆಕ್ಷನ್, ಇವಿಷ್ಟು ಇರುತ್ತೆ. ಎಕನಾಮಿಗಿಂತ ಪ್ರೀಮಿಯಂ ಎಕನಾಮಿ ಸ್ವಲ್ಪ ಸ್ಪೇಸ್ ಇರುತ್ತೆ ಸೀಟಲ್ಲಿ. ಇನ್ನು ಬಿಸ್ನೆಸ್ ಕ್ಲಾಸ್ ಅಂತ ಅಂದರೆ ಆರಾಮಾಗಿರುತ್ತೆ. ಇನ್ನು ಫಸ್ಟ್ ಕ್ಲಾಸ್ ಅಂತ ಅಂದರೆ ಅದರಲ್ಲಂತೂ ಇನ್ನೂ ಅಲ್ಟಿಮೇಟ್. ಅದು ಏನಂತಂದರೆ ಶವರ್ ಎಲ್ಲ ಇರುತ್ತೆ. ಇನ್ನೂ ಒಂದು ಮೇನ್ ಇಂಟ್ರೆಸ್ಟಿಂಗ್ ಥಿಂಗ್ ಅಂತಂದರೆ, ನಮ್ಮ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿಗೇನೆ ಎಮಿರೇಟ್ಸ್ 380 ಬರುತ್ತೆ ಅಂತಂದರೆ ಡಬಲ್ ಡೆಕ್ಕರ್ ಫ್ಲೈಟ್ ಅಲ್ವಾ. ಅದು ತುಂಬ ಇಂಟ್ರೆಸ್ಟಿಂಗ್. ಅಕಸ್ಮಾತ್ ನಾವು ಏನಾದರೂ ಆ ಥರ ನಮಗೆ ಡಬಲ್ ಡೆಕ್ಕರಲ್ಲಿ ಹೋಗ್ಬೇಕಂತ ಏನಾದರೂ ಆಸೆ ಇದ್ದರೆ, ಅಂದರೆ ಲಾರ್ಜೆಸ್ಟ್ ಫ್ಲೈಟ್ ಅದು ಪ್ರಪಂಚದಲ್ಲಿ ಸದ್ಯಕ್ಕೆ ಅದೇ ಲಾರ್ಜೆಸ್ಟ್ ಫ್ಲೈಟ್. ಇನ್ನು ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಡಬಲ್ ಡೆಕ್ಕರು. ಏರ್ಬಸ್ 380 ಅದು ಜಂಬು, ಅಂದರೆ ತುಂಬ ದೊಡ್ಡ ಫ್ಲೈಟ್. ಅದು ಪ್ರಪಂಚದಲ್ಲಿ ಸದ್ಯಕ್ಕೆ ಅದೇ ದೊಡ್ಡ ಫ್ಲೈಟ್. ಆ ದೊಡ್ಡ ಫ್ಲೈಟ್ ನಮ್ಮ ಕರ್ನಾಟಕದ, ನಮ್ಮ ಬೆಂಗಳೂರಿಗೆ ಬರ್ತಾ ಇರೋದು, ಅದೊಂದು ತುಂಬ ಸಂತೋಷದ ವಿಚಾರ. ಆಮೇಲೆ ಅದರಲ್ಲಿ ಇನ್ನೂ ಒಂದು ಹೀಗೆ ತಿಳ್ಕೊಂಡಿದ್ದೇನಂತ ಅಂದರೆ, ಆ ಫ್ಲೈಟ್ನಲ್ಲಿ ಈಗ ಒಂದು ಮ್ಯಾನ್ಯುವಲ್ ಏನಾದರೂ ಕೊಡ್ತಾರೆ, ಫುಡ್ಡಿಂದು ಆ ಥರ ಏನಾದರೂ ಕೊಟ್ಟರೆ, ಆ ಮ್ಯಾನ್ಯುವಲಲ್ಲಿ ನಮಗೆ ಕನ್ನಡದಲ್ಲಿ ಕೂಡ ಬರೆದಿದ್ದಾರೆ. ಅಂದರೆ ಇನ್ಸ್ಟ್ರೂಮೆಂಟ್ಸ್ ಏನಂತಾರೆ ಅದನ್ನು, ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ ಏನೇನೋ ಇರುತ್ತಲ್ವ, ಅದರಲ್ಲಿ ಕನ್ನಡದಲ್ಲಿ ನಮಗೆ ಮ್ಯಾನ್ಯುವಲ್ ಸಿಗುತ್ತೆ. ಅದೊಂದು ಖುಷಿ ವಿಚಾರ. ಇದಿಷ್ಟು ಎಮಿರೇಟ್ಸ್ ಫ್ಲೈಟ್ನ ಬಗ್ಗೆ ಮಾಹಿತಿ. ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.